ಶ್ರೀ ಪೇಜಾವರ ಮಠದ ಪರಂಪರೆಯಲ್ಲಿ 16ನೇ ಯತಿಗಳು ಶ್ರೀ ವಿಶ್ವೇಶ್ವರ ತೀರ್ಥರು. ಇವರು ಭಾವಿ ಸಮೀರರಾದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಲ್ಲಿ ಅಧ್ಯಯನ ಮಾಡಿದವರು. ಇವರು ಶ್ರೀ ಪೇಜಾವರ ಮಠದ 16ನೇ ಯತಿಗಳು. ಇವರು ಅನೇಕ ಬಾರಿ ತೀರ್ಥಯಾತ್ರೆ ಮಾಡಿದವರು ಅಂತ ತಿಳಿದು ಬರುತ್ತೆ. ಇವರು ಶ್ರೀ ಮಧ್ವಾಚಾರ್ಯರ ಐತರೇಯ ಭಾಷ್ಯಕ್ಕೆ ಅಪೂರ್ವವಾದ ಒಂದು ಟೀಕೆಯನ್ನು ರಚನೆ ಮಾಡಿದ್ದಾರೆ. ಐತರೇಯ ಭಾಷ್ಯದ ಪ್ರಸಿದ್ಧ ವ್ಯಾಖ್ಯಾನಕಾರರೆಲ್ಲ ಶ್ರೀ ವಿಶ್ವೇಶ್ವರ ತೀರ್ಥರ ಈ ಕೃತಿಯನ್ನು ಉಲ್ಲೇಖ ಮಾಡಿದ್ದಾರೆಂಬುದೇನೇ ಇದರ ಮಹತ್ವಕ್ಕೆ ಒಂದು ಉತ್ತಮ ಸಾಕ್ಷಿಯಾಗಿದೆ. ಭಾಷ್ಯಕ್ಕೆ ಟೀಕೆಯನ್ನು ಬರೆದ ಆದ ಮೇಲೆ ಪ್ರತಿಯೊಂದು ಉಪನಿಷತ್ ಖಂಡಕ್ಕೂ ಸಹ ಇವರು ಖಂಡಾರ್ಥವನ್ನು ಬರೆದಿರುವುದು ಇದರ ಒಂದು ವಿಶೇಷತೆ. ಭಗವದ್ಗೀತಾ ವಿವರಣ ಹಾಗೂ ನ್ಯಾಯಸುಧಾ ಸಂಗ್ರಹಗಳನ್ನು ರಚನೆ ಮಾಡಿದ್ದು ಅವುಗಳು ಈಗಲೂ ಕೂಡ ಸಿಗುತ್ತವೆ. ಶ್ರೀ ವಿಶ್ವೇಶ್ವರ ತೀರ್ಥರ ಐತರೇಯ ಭಾಷ್ಯ ಟೀಕೆಗೆ ಮಂಕಾಲಿ ಧರ್ಮಾಚಾರ್ಯರು ಹಾಗೂ ವೆಂಕಟವರಾಹಾಚಾರ್ಯರ ಶಿಷ್ಯರಾದ ಶ್ರೀ ಭಗವಂತರಾಯ ಎಂಬುವರು ಕೂಡ ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳು ಇವತ್ತೂ ಕೂಡ ಉಪಲಬ್ಧವಿವೆ. ಕೊನೆಯಲ್ಲಿ ಇವರು ತಮ್ಮ ಶಿಷ್ಯರಾದ ವಿಶ್ವಭೂಷಣ ತೀರ್ಥರಿಗೆ ಪೀಠವನ್ನು ಒಪ್ಪಿಸಿ ಪ್ರೋಷ್ಠಿ ಎಂಬಲ್ಲಿ ವೃಂದಾವನಸ್ಥರಾದರು ಅಂತ ತಿಳಿದು ಬರುತ್ತೆ. ವಿಶ್ವೋದ್ಭವ ಸ್ಥಿತಿಲಯ ಕಾರಣೇ ತತ್ಪರಂ ಹರೌ ವಿಶ್ವೇಶ್ವರಾಖ್ಯ ಹಂಸೇಂದ್ರಂ ವಂದೇ ವಿಠ್ಠಲ ಪೂಜಕಂ.